ಇತ್ತ ಹಿಮಾಚಲ ಪ್ರದೇಶದಲ್ಲೂ ಕೂಡ ಮಳೆಯ ಅವಾಂತರಗಳು ಹೆಚ್ಚಾಗ್ತಾ ಇದೆ. ಮೇಘ ಸ್ಫೋಟದಿಂದಾಗಿ ಅನೇಕ ಅವಾಂತರಗಳು ಸೃಷ್ಟಿಯಾಯಿತು. ಇದರಿಂದ ಜನರು ತತ್ತರಿಸಿಬಿಟ್ಟಿದ್ದಾರೆ. ಇದರ ಜೊತೆಗೆ ಮತ್ತೆ ನಿರಂತರವಾಗಿ ಮಳೆ ಮುಂದುವರೆದಿರೋದ್ರಿಂದ ಜನರು ಈಗ ತತ್ತರಿಸಿ ಹೋಗ್ತಾ ಇದ್ದಾರೆ. ಮಳೆಯ ಹೊಡೆತಕ್ಕೆ ಜನರ ಜೀವನ ಅಸ್ತವ್ಯಸ್ತವಾಗ್ಬಿಟ್ಟಿದೆ. ಇನ್ನು ಗುಡ್ಡ ಕುಸಿತದಿಂದಾಗಿ ಹಲವಾರು ಗ್ರಾಮಗಳಲ್ಲಿ ಆತಂಕ ಕೂಡ ಶುರುವಾಗಿದೆ. ಎಲ್ಲಿ ಯಾವಾಗ ಗುಡ್ಡ ಕುಸಿತ ಆಗುತ್ತೋ, ಯಾರು ಹೆಣವಾಗಿ ಮನೆಗೆ ಬರ್ತಾರೋ, ಯಾರು ಹೆಣವಾಗಿ ಕುಚ್ಕೊಂಡು ಹೋಗ್ತಾರೋ ಅನ್ನುವಂಥ ಭಯ ಆತಂಕ ಜನರಲ್ಲಿ ಕಾಡ್ತಾ ಇದೆ. ನಿರಂತರ ಮಳೆಯಿಂದಾಗಿ ಹಲವಾರು ಗ್ರಾಮಗಳು ಈಗಾಗಲೇ ಜಲಾವೃತ ಆಗ್ಬಿಟ್ಟಿದ್ದಾವೆ. ಮತ್ತೊಂದೆಡೆ ರಕ್ಷಣಾ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ಹಾಗೆ ಮುಂದುವರೆದಿದೆ. ರಾಂಪುರದಲ್ಲಿ ಈಗಾಗಲೇ ತಾತ್ಕಾಲಿಕ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿ ಸಂತ್ರಸ್ತರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಮೇಘ ಸ್ಫೋಟ ಆಗಿದ್ರಿಂದ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಜೊತೆಗೆ ನಾಪತ್ತೆ ಆಗಿದ್ದಾರೆ. ಅನೇಕರ ಮೃತದೇಹಗಳು ಕೂಡ ಪತ್ತೆಯಾಗ್ತಾ ಇಲ್ಲ, ಕೊಚ್ಕೊಂಡು ಹೋಗಿದ್ದಾರೆ. ಅನೇಕ ಗ್ರಾಮಗಳು ಕೂಡ ಜಲಾವೃತ ಆಗ್ಬಿಟ್ಟಿದೆ. ಹೀಗಾಗಿ ಜನರಿಗೆ ಪ್ರವಾಹದ ಆತಂಕದ ಜೊತೆಗೆ ಈ ಗುಡ್ಡ ಕುಸಿತದ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಅಲ್ಲಲ್ಲೇ ಗುಡ್ಡ ಕುಸಿತ, ಯಾವ ಗುಡ್ಡ ಕುಸಿಯುತ್ತಪ್ಪ ಅನ್ನುವಂಥ ಭಯದಲ್ಲೇ, ಆತಂಕದಲ್ಲೇ ಜನರು ತಮ್ಮ ಜೀವನವನ್ನ ಮುಂದೂಡ್ತಾ ಇದ್ದಾರೆ. ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. NDRF, SDRF ಸಿಬ್ಬಂದಿ ತಮ್ಮ ಜೀವದ ಹಂಗನ್ನ ತೊರೆದು ಎಲ್ಲೆಲ್ಲಿ ಈ ರೀತಿ ಪ್ರವಾಹ ಆಗ್ತಾ ಇದೆಯೋ, ಗುಡ್ಡ ಕುಸಿತ ಆಗ್ತಾ ಇದೆಯೋ ಅಲ್ಲೆಲ್ಲ ಕೂಡ ಈ JCB, ಹಿಟಾಚಿಗಳನ್ನ ಬಳಕೆ ಮಾಡಿಕೊಂಡು, ಸೇನಾ ಹೆಲಿಕಾಪ್ಟರ್ಗಳನ್ನ ಬಳಕೆ ಮಾಡಿಕೊಂಡು, ಜೊತೆಗೆ ಈ ಉಕ್ಕಿನ ಸೇತುವೆ ಇರ್ಬೋದು, ಮತ್ತೆ ಈ ಕಲ್ಲು ಬಂಡೆಗಳ ಮಧ್ಯೆ ಹರಿತಾ ಇರುವಂತ ಈ ನದಿ ತೊರೆಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ದಾಟಬೇಕು ಅಂತ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ತಾತ್ಕಾಲಿಕ ಸೇತುವೆಗಳಿರ್ಬೋದು, ಇವುಗಳನ್ನ ನಿರ್ಮಾಣ ಮಾಡುವ ಮೂಲಕ ಸಂತ್ರಸ್ತರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಸಿಬ್ಬಂದಿ ಮಾಡ್ತಿದ್ದಾರೆ.